ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 26ನೇ ಅಫಿಷಿಯಲ್ ಮಾಡೆಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇದಕ್ಕಿಂತ ಮುಂಚೆ ನಿಮ್ಮ ಅಫಿಷಿಯಲ್ ವೆಬ್ಸೈಟ್ನಲ್ಲಿರುವಂತಹ 25 ಮಾಡೆಲ್ ಪೇಪರ್ಗಳನ್ನು ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸಾಲ್ವ್ ಮಾಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀವಿ. ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಅಂದರೆ ಈ ಒಂದು ಕ್ಲಾಸ್ನಲ್ಲಿ ಒಟ್ಟಾರೆ ನಾವು 15 ಗಣಿತ ಮತ್ತು 5 ರೀಸನಿಂಗ್ನ ಪ್ರಶ್ನೆಗಳು, ಒಟ್ಟಾರೆ 20 ಪ್ರಶ್ನೆಗಳನ್ನು ಯಾವ ರೀತಿ ಎಕ್ಸಾಮ್ನಲ್ಲಿ 100% ಆಕ್ಯುರೇಟ್ ಆಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಯಾರು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ. ಹಾಗಾದರೆ ಮೊದಲನೇ ಪ್ರಶ್ನೆ ಏನದ ನೋಡ್ತಾ ಹೋಗೋಣ. ಸಿಂಪ್ಲಿಫಿಕೇಶನ್ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ 3/5 ಮೈನಸ್ 2/7. ಈ ಕಡೆ ಇದನ್ನ ಆಮೇಲೆ ಸಾಲ್ವ್ ಮಾಡೋಣ. ಹಾಗಾದ್ರೆ ಫಸ್ಟ್ ಇವು ಎರಡನ್ನೂ ಸಾಲ್ವ್ ಮಾಡ್ಕೊರಿ. ಹೆಂಗೆ ಸಾಲ್ವ್ ಮಾಡ್ಬೇಕಪ್ಪ? ಛೇದ ಎರಡು ಬೇರೆ ಬೇರೆ ಇದ್ರೆ ಏನ್ ಮಾಡ್ತೀರಿ? ಇದನ್ನ ಇದಕ್ಕೆ ಗುಣಿಸ್ತೀರಿ, ಇದನ್ನ ಇದಕ್ಕೆ ಗುಣಿಸ್ತೀರಿ, ಹೌದಲ್ಲ? ಅಂದ್ರೆ ಕ್ರಾಸ್, ಕತ್ರಿ ಗುಣಾಕಾರ ಅಂತ ಹೇಳ್ತೀವಿ ನಾವು ಅದಕ್ಕೆ. 7 ಮೂರ್ಲೆ 21 ಮೈನಸ್ 5 2 10 ಡಿವೈಡೆಡ್ ಬೈ ಇವನ್ ಎರಡು ಗುಣಾಕಾರ ಮಾಡು. 5 7 35. ಪ್ರತಿಯೊಂದು ಸ್ಟೆಪ್ ಅನ್ನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋತಾ ಹೋಗ್ರಿ. ಓಕೆ, 21 10 ಕಳೆದ್ರೆ 11/35 ಆಯ್ತು. ಇಲ್ಲಿ ಏನು ಉಳಿದಿತ್ತು ಈಗ? ಪ್ಲಸ್ 1/3 ಉಳಿದಿತ್ತು, ಹೌದಾ? ಇಲ್ಲೂ ಕೂಡ ಛೇದ ಬೇರೆ ಬೇರೆ ಇರೋದ್ರಿಂದ ಇದನ್ನು ಕೂಡ ಕ್ರಾಸ್ ಗುಣಾಕಾರ ಮಾಡ್ತೀರಿ. ಈ 3ನ್ನ ಇದಕ್ಕೆ ಗುಣಿಸ್ತೀರಿ, ಈ 35ನ್ನ ಇದಕ್ಕೆ ಗುಣಿಸ್ತೀರಿ. ಗುಣಿಸೋಣ. 3 × 11 ಅಂದ್ರೆ 33 ಪ್ಲಸ್ 35 × 1 ಅಂದ್ರೆ 35 ಡಿವೈಡೆಡ್ ಬೈ 35 ಮೂರ್ಲೆ 5 ಮೂರ್ಲೆ 15 3 ಮೂರ್ಲೆ 9 1 10. ಹಾಗಾದ್ರೆ ಟೋಟಲ್ ಎಷ್ಟಾಯ್ತಪ್ಪ? 68/105. ಯಾವ ಆಪ್ಷನ್ ಕಾಣಿಸ್ತದೆ ನಮ್ಗೆ? 68/105 ಆಪ್ಷನ್ 1 ಕಾಣಿಸ್ತಾ ಇದೆ. ಇದೇ ಸರಿಯಾದ ಉತ್ತರ ಆಗಿತ್ತು. ಈಸಿಯಾಗಿ ನಾವು ಈ ಕ್ವಶನ್ ಅನ್ನ ಮಾಡ್ಕೋಬಹುದು, ರೈಟ್? ನೆಕ್ಸ್ಟ್ ಕ್ವಶನ್. 2 ಅಂಕಿಗಳ ಸಂಖ್ಯೆಯ ಅಂಕಿಗಳ ಮೊತ್ತವು ಮತ್ತು ಗುಣಲಬ್ಧವು ಕ್ರಮವಾಗಿ 12 ಮತ್ತು 35 ಆಗಿದೆ. ಕೆಳಗೆ ನೀಡಲಾದ ಆಯ್ಕೆಗಳಿಂದ ಅಂತಹ ಸಂಖ್ಯೆಗಳನ್ನು ಕಂಡುಹಿಡಿರಿ ಅಂತ ಹೇಳ್ತಾರೆ. ನೋಡ್ರಿ, 2 ಸಂಖ್ಯೆ ಅದಾವ. ಅವನ್ನ ಎರಡೂ ಕೂಡಿಸಿದ್ರೆ, 2 ಸಂಖ್ಯೆಯನ್ನು ಎರಡೂ ಕೂಡಿಸಿದ್ರೆ ನಮಗೆ 12 ಬರಬೇಕು. ಎರಡೂನು ಗುಣಾಕಾರ ಮಾಡ್ರೆ ಎಷ್ಟು ಬರಬೇಕು? 35 ಬರಬೇಕು. ಅಂಥವು ಯಾವ್ಯಾವ ಸಂಖ್ಯೆ ಅದಾವು? ನೀವು ಡೈರೆಕ್ಟ್ ಆಗಿನೂ ಥಿಂಕ್ ಮಾಡ್ಬೋದು, ಇಲ್ಲ ಆಪ್ಷನ್ ಹೆಲ್ಪು ತಗೋಬಹುದು. 9 + 3, 9ನ ಎಕ್ಸ್ ಅನ್ಕೊಂಡ್ರೆ 3ನ ವೈ ಅನ್ಕೊಂಡ್ರೆ 9 3 12 ಏನೋ ಬರ್ತೈತಿ. ಅದ್ರ ಗುಣಾಕಾರ ಮಾಡಿದ್ರೆ 35 ಬರ್ತೈತೇನ? ಇಲ್ಲ, ಹೌದಾ? ರೈಟ್. 8 + 4 ಅಂದ್ರೆ 12 ಏನೋ ಬರ್ತೈತಿ. ಅದ್ರ ಗುಣಾಕಾರ ಮಾಡಿದ್ರೆ 35 ಬರ್ತೈತಿ. ನೋಡಿ, 8 ಹಾಕ್ಲೆ 32 ಬರ್ತೈತಿ. ಸೊ ಇದು ಆಗಕ್ಕೆ ಸಾಧ್ಯ ಇಲ್ಲ. ಎರಡೂನು ಕೂಡಿಸಿದ್ರೆ 12 ಬರ್ತೈತಿ. 7 5ಲೆ ಗುಣಾಕಾರ ಮಾಡಿದ್ರು 35 ಬರ್ತೈತಿ. ಹಾಗಾದ್ರೆ ನಮ್ಮ ಉತ್ತರ ಯಾವ್ದಾಗಿತ್ತು? ಇದೇ ಸರಿಯಾದ ಉತ್ತರ ಆಗಿತ್ತು. ಇಲ್ಲ ನೀವು ಡೈರೆಕ್ಟ್ ಥಿಂಕ್ ಮಾಡ್ಬೋದು. 7 + 5 ಅಂದ್ರೆ 12, 7 5ಲೆ 35. ಈ ರೀತಿಯಾಗಿನೂ ಕೂಡ ನೀವು ಸಾಲ್ವ್ ಮಾಡ್ಕೋಬಹುದು, ರೈಟ್? ನೆಕ್ಸ್ಟ್, 3ನೇ ಪ್ರಶ್ನೆ. 3 ಗಂಟೆಗಳು 12 ನಿಮಿಷಗಳು 15 ನಿಮಿಷಗಳು 18 ನಿಮಿಷಗಳ ಅಂತರದಲ್ಲಿ ಬಾರಿಸುತ್ತವೆ. ಓಕೆ, ಅವು ಬೆಳಿಗ್ಗೆ 10 ಗಂಟೆಗೆ ಒಟ್ಟಿಗೆ ಬಾರಿಸಿದರೆ ಮುಂದಿನ ಬಾರಿ ಅವು ಯಾವಾಗ ಒಟ್ಟಿಗೆ ಬಾರಿಸುತ್ತವೆ ಅಂತ ಕೇಳಿರುವಂಥದ್ದು. ಓಕೆ, ರೈಟ್. ಹಾಗಾದ್ರೆ ಇಲ್ಲಿ ಏನ್ ಮಾಡಬೇಕು? ನೆಕ್ಸ್ಟ್ ಟೈಮ್ ಒಟ್ಟಿಗೆ ಬಾರಿಸೋದು ಅಥವಾ ಒಟ್ಟಿಗೆ ಸೇರುವುದು ಅಂತಂದ್ರೆ ಅವಾಗ ನಾವು ಲಸಾವನ್ನ ಕಂಡುಹಿಡಿಬೇಕು. ಹಾಗಾದ್ರೆ 12 15 ಮತ್ತು 18ರ ಲಸಾ ಕಂಡುಹಿಡಿಬೇಕು. ಹಾಗಾದ್ರೆ ಡೈರೆಕ್ಟ್ ಆಗಿ ನಿಮಗೆ ಲಸಾ ಕಂಡುಹಿಡಿಯಕ್ ಬಂದ್ರೆ ಡೈರೆಕ್ಟ್ ಇದ್ರದ್ದು 180 ಈ ರೀತಿ ಬರ್ಕೋಬಹುದು ಬಂದ್ರೆ. ಓಕೆ, ಬರಲಿಲ್ಲ ಅಂತ ನಿಮ್ಗಂತೂ ನಾರ್ಮಲ್ ಮೆಥಡ್ ಗೊತ್ತದ. 3ರಿಂದ 3 4ಲೆ 12, 3 5ಲೆ 15, 3 6ಲೆ 18. ಈಗ ಇದ್ರೊಳಗೆ ಏನೂ ಕಾಮನ್ ಇಲ್ಲ. ಕಾಮನ್ ಇದ್ರು 2 ಒಂದದ. 2 2ಲೆ 4, 5 ಬಂತು, 2 3ಲೆ 6, ರೈಟ್? ಹಾಗಾದ್ರೆ ನೋಡ್ರಿ ಯಾವ ರೀತಿ ಮಾಡ್ತೀರಿ? 5 2ಲೆ 10, 3 3ಲೆ 9, 9 2ಲೆ 18, 18 × 10 ಅಂದ್ರೆ 180. ಈ ರೀತಿಯಾಗಿ ನೀವು ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಾದ್ರೆ ಡೈರೆಕ್ಟ್ ಆಗಿನೂ ಬರ್ಕೋಬಹುದು. ಓಕೆ, ಇದು 180 ನಿಮಿಷ. ಯಾಕಂದ್ರೆ ಇವೆಲ್ಲ ಏನದವು? ನಿಮಿಷದೊಳಗದವು. ನಮಗೇನು ಬೇಕು? ಗಂಟೆ ಬೇಕು. ಹಾಗಾದ್ರೆ ಗಂಟೆಗೆ ಬದಲು ಮಾಡ್ತೀರಿ ಅಂದ್ರೆ ಏನು ಮಾಡ್ತೀರಿ? 60ರಿಂದ ಭಾಗಿಸ್ತೀರಿ. ಹಾಗಾದ್ರೆ ಎಷ್ಟು ಗಂಟೆ? 3 ಗಂಟೆ ಆಯ್ತು. ಎಷ್ಟು ಗಂಟೆ ಆಯ್ತು? 3 ಗಂಟೆ. ಹಾಗಾದ್ರೆ ಇವೆಲ್ಲ ಬೆಳಿಗ್ಗೆ 10 ಗಂಟೆಗೆ ಒಟ್ಟಿಗೆ ಬಾರಿಸಿದ್ದು. ಇನ್ನು ನೆಕ್ಸ್ಟ್ 3 ಗಂಟೆ ಬಿಟ್ಟು ಬಾರಿಸ್ತಾವ ಅಂದ್ರೆ 11 12 1 ಗಂಟೆ ಮಧ್ಯಾಹ್ನ, ಹೌದಲ್ಲ? ಯಾಕೆ ಬೆಳಿಗ್ಗೆ 9 10 ಗಂಟೆಗೆ ಬಾರಿಸವಂದ್ರೆ ನೆಕ್ಸ್ಟ್ 3 ತಾಸು ಬಿಟ್ಟಂತಂದ್ರೆ
1 ಗಂಟೆಗೆ ಮಧ್ಯಾಹ್ನಕ್ಕೆ ಬರ್ಸ್ತವು ಅಪ್ಪಿ ತಪ್ಪಿ ಏಮಕ್ಕೆ ಹಾಕಿಕ್ಕಿರಿ ಮತ್ತೆ. ಓಕೆ, ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್? ಆಪ್ಷನ್ 3 ಸರಿಯಾದ ಉತ್ತರ. ಇಲ್ಲಿ ಇಂಗ್ಲಿಷ್ ಕ್ವಶನ್ ಅದ, ನೀವು ಇದನ್ನ ರೆಫರ್ ಮಾಡ್ಕೋಬಹುದು. ರೈಟ್, ನೆಕ್ಸ್ಟ್ ಕ್ವಶನ್. 4 ಸತತ ಸರಿಯಲ್ಲಿದು ಸಮ ಸಂಖ್ಯೆಗಳ ಸರಾಸರಿ 73 ಆಗಿದೆ. ಓಕೆ, ಆ 4 ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡದನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಇದನ್ನ ನೀವು ಎರಡು ರೀತಿಯಾಗಿ ತಗೋಬಹುದು. ಒಂದು ಬೇಸಿಕ್ ಎಕ್ಸ್ x+2 x+4 ಈ ರೀತಿ ತಗೋಬಹುದು. ಹಿಂದಿನ ಕ್ಲಾಸ್ ಒಳಗೆ ಮಾಡಿದ್ವಿ ಆದ ರೀತಿ. ಇಲ್ಲ ಅಂತಂದ್ರೆ ಏನ್ ಮಾಡ್ಬೋದು, ನಿಮ್ಮೆಲ್ಲರಿಗೂ ಗೊತ್ತದ ಸರಾಸರಿ ಅಂತಂದ್ರೆ ಏನು, ಮಧ್ಯದಲ್ಲಿರುವಂತಹ ಸಂಖ್ಯೆ. ಹೌದಾ? ರೈಟ್, 4 ಸಂಖ್ಯೆಗಳದಾವ ಅಂತಂದ್ರ ಈ ಕಡೆ 2 ಸಂಖ್ಯೆ, ಈ ಕಡೆ 2 ಸಂಖ್ಯೆ ಇರ್ತಾವ. ಹೌದಾ? ಸಮ ಸಂಖ್ಯೆ ಅಂತಂದ್ರ ಮಧ್ಯದಲ್ಲಿ 73 ಐತಂದ್ರೆ ಇದ್ರ ಹಿಂದೆ ಬರುವಂತಹ ಸಮ ಸಂಖ್ಯೆ ಯಾವುದು? 72. ಇದ್ರ ಮುಂದೆ ಬರುವಂತಹ ಸಮ ಸಂಖ್ಯೆ ಯಾವುದು? 74. ರೈಟ್, ನಮಗೆ ದೊಡ್ಡ ಸಂಖ್ಯೆ ಕೇಳಿರೋದ್ರಿಂದ 74 ಆದ್ಮೇಲೆ ಏನ್ ಬರ್ತದಪ್ಪ? 76. ಇದ ದೊಡ್ಡ ಸಂಖ್ಯೆ ಆಗಿತ್ತು. ಯಾವ ಆಪ್ಷನ್ ಕಾಣಿಸತ್ತೆ ನಮಗ? ಆಪ್ಷನ್ 2 ಕಾಣಿಸತಿ. ಇದ ಕರೆಕ್ಟ್ ಆನ್ಸರ್. ಒಂದು ವೇಳೆ ಚಿಕ್ಕ ಸಂಖ್ಯೆ ಕೇಳಿದ್ರೆ ಏನ್ ಮಾಡ್ತಿದ್ವಿ? 72ರ ಹಿಂದೆ ಯಾವ ಸಮ ಸಂಖ್ಯೆ ಬರ್ತದ? 70 ಬರ್ತದ. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್. ಒಂದು ಟ್ರಕ್ ದೆಹಲಿಯಿಂದ ಸೂರತ್ಗೆ ಸರಾಸರಿ 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೋಗುತ್ತದೆ. ಪ್ರಯಾಣಕ್ಕೆ 20 ಗಂಟೆಗಳನ್ನ ತೆಗೆದುಕೊಳ್ಳುತ್ತದೆ. ಒಂದು ವೇಳೆ ಅದು 40 ಕಿಲೋಮೀಟರ್ ಪ್ರತಿ ಗಂಟೆ ಸರಾಸರಿ ವೇಗದಲ್ಲಿ ಹಿಂದಿರುಗಿದರೆ ಇಡೀ ಪ್ರಯಾಣದ ಸರಾಸರಿ ವೇಗ ಎಷ್ಟು? ಒಂದು ಜಾಗಕ್ಕೆ ಹೋಗಿ ಒಂದು ಜಾಗಕ್ಕೆ ಅದೇ ಜಾಗಕ್ಕೆ ವಾಪಸ್ ಬಂದ್ರ ನಾವು ಸರಾಸರಿ ವೇಗ ಹೆಂಗ್ ಕಂಡುಹಿಡಿತೀವಿ? ಏನ್ ಕಂಡುಹಿಡಿತೀವಿ? 2 × AB / A+B ಈ ಫಾರ್ಮುಲಾ ಯೂಸ್ ಮಾಡಿ ಕಂಡುಹಿಡಿತೀವಿ. ಹೌದಾ? ಯಾವಾಗ ಅದೇ ದೂರವನ್ನ ಹೋಗಿ ಅದೇ ದೂರವನ್ನ ವಾಪಸ್ ಬಂದಾಗ. ಹಂಗಂದ್ರೆ ನಮಗ ಇಲ್ಲಿ ಇದು ಏನು 20 ಗಂಟೆ ಕೊಟ್ರೆ ಇದು ನಮ್ಗೆ ಏನ್ರಿ ಅವಶ್ಯಕತೆ ಐತಿ? ಏನೂ ಅವಶ್ಯಕತೆ ಇಲ್ಲ. ಇದ್ರದ್ದು ನಮ್ಗೆ ಅವಶ್ಯಕತೆ ಇಲ್ಲ. ಯಾಕ? 2 ಗುಣಿಸು ಹೋಗಬೇಕಾದಂತಹ ವೇಗ 60, ಬರಬೇಕಾದಂತಹ ವೇಗ 40 / A+B ಅಂದ್ರೆ 60 + 40 ಅಂದ್ರೆ 100. 10 ಇಂದ 10, 10 ಇಂದ 10 ಹೋಯ್ತು. 6 4 24, 24 2 48. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತಪ್ಪ? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಬಹಳ ಈಸಿ ಆದಂತಹ ಪ್ರಶ್ನೆ. ಇಂಗ್ಲಿಷ್ ಕ್ವಶನ್ ಅದ, ರೆಫರ್ ಮಾಡ್ಕೋಬಹುದು. ರೈಟ್, ಹಾಗಾದ್ರೆ ಇದನ್ನ ಪರ್ಸೆಂಟೇಜ್ಗೆ ಬದಲು ಮಾಡಂದಾರ. 35/40 ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? 100ರಿಂದ ಗುಣಿಸ್ತೀರಿ. 22 40, 40, 25 100. ಓಕೆ, 35 ಎಷ್ಟು ಬರ್ತೈತಿ? 5 5 25, 5 3 15, 2 17. ಹಾಗಾದ್ರೆ ಎಷ್ಟು ಬಂತಪ್ಪ? 175 ಬಂತು. ಭಾಗಿಸು 2 ಅಂದ್ರೆ ಅರ್ಧ ಮಾಡೋದು. ಅರ್ಧ ಮಾಡ್ರೆ ಎಷ್ಟು ಬರ್ತದ? 87.5 ಬರ್ತದ. ಇದೇ ಸರಿಯಾದ ಉತ್ತರ ಆಗಿತ್ತು. 2 8 16, 2 7 14. ಪಾಯಿಂಟ್ ಕೊಟ್ರೆ ಮುಂದೊಂದು 0, 2 5 10. ರೈಟ್, ನೆಕ್ಸ್ಟ್ ಕ್ವಶನ್. ಎನ ವಯಸ್ಸು ಬಿಗಿಂತ 2 ಪಟ್ಟು ಹೆಚ್ಚಿದ್ದರೆ ಎ ಮತ್ತು ಬಿ ನ ವಯಸ್ಸಿನ ನಡುವಿನ ಅನುಪಾತ ಕೇಳಿದ್ರೆ. ಎಷ್ಟು ಈಸಿ ಕ್ವಶನ್. ಬಿ 1 ಇದ್ರ ಎ ಡಬಲ್ ಇರ್ತಾನ ಅಂತ ಹೇಳ್ತಾರೆ, 2 ಪಟ್ಟು. ಹಾಗಾದ್ರೆ ಇದ್ರ ಅನುಪಾತ ಏನಾಗ್ತದ? 2:1 ಆಗ್ತದ. ಹಾಗಾದ್ರೆ 2:1 ಯಾವ ಆಪ್ಷನ್ ಕಾಣಿಸತಿ? ಆಪ್ಷನ್ 2 ಕಾಣಿಸತೈತಿ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್. ಒಂದು ಗೋಡೆಯನ್ನು ನಿರ್ಮಿಸಲು 7 ದಿನಗಳಲ್ಲಿ 10 ಜನರು ಬೇಕಾದರೆ ಅದೇ ಗೋಡೆಯನ್ನು ನಿರ್ಮಿಸಲು 14 ಜನರು ಎಷ್ಟು ದಿನವನ್ನ ತೆಗೆದುಕೊಳ್ಳುತ್ತಿದ್ರು? ಸಿಂಪಲ್ ಕ್ವಶನ್. 7 × 10 / 14. ಇದನ್ನ ಗುಣಿಸ್ತೀರಿ, ಇದರಿಂದ ಭಾಗಿಸ್ತೀರಿ. 7 1 7 2 2 1 2 5. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಾಗಿತ್ತು? ಆಪ್ಷನ್ 1 5 ಸರಿಯಾದ ಉತ್ತರ ಆಗಿತ್ತು. ಬಹಳ ಈಸಿ ಆದಂತಹ ಕ್ವಶನ್ ಇರುವಂತದ್ದು. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ. 2,25,000 ಮೇಲೆ 4% ಸರಳ ಬಡ್ಡಿಯಂತೆ 2.5 ವರ್ಷಗಳವರೆಗೆ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿರುವಂಥದ್ದು. ಓಕೆ, ಇಲ್ಲಿ ನೋಡ್ರಿ, 1 ವರ್ಷಕ್ಕೆ 4% ಐತಿ. 2.5 ವರ್ಷಕ್ಕೆ ಎಷ್ಟು ಆಕತಿ ನೋಡ್ರಿ? 2 ವರ್ಷಕ್ಕೆ 8% ಆಕತಿ. ಹಾಗಾದ್ರೆ ಅರ್ಧ ವರ್ಷಕ್ಕೆ 4ರ ಅರ್ಧ ಅಂತಂದ್ರೆ ಎಷ್ಟು ಆಗ್ತದೆ? ನೀವು ಹೇಳ್ರಿ, 2 ಆಗ್ತದ. ಹೌದಲ್ಲ? ಹಾಗಾದ್ರೆ ಓವರ್ ಆಲ್ ಆಗಿ ನಾವು 10% ಕಂಡುಹಿಡಿಬೇಕು. 1 ವರ್ಷಕ್ಕೆ 4% ಅಂದ್ರೆ 2.5 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆತಪ್ಪ? 10% ಆತು. ಹಾಗಾದ್ರೆ ನಾವು ಇದನ್ನ ಕಂಡುಹಿಡಿಬೇಕು. ಹೌದಲ್ಲ? ಸರಳ ಬಡ್ಡಿಯನ್ನು ಕಂಡುಹಿಡಿ ಅಂತ ಹೇಳಿದಾರೆ. ಹೌದಾ? ಹಾಗಾದ್ರೆ ನೋಡ್ರಿ, 2,25,000 10% ಕಂಡುಹಿಡಿಯೋದು ಈಸಿ. ಹೌದಲ್ಲ?
ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿವಿ ಅಂದ್ರೆ ಸಾಕು, ಅದ ನಮ್ದು ಏನಾಗಿರ್ತದ 10% ಆಗಿರ್ತದ. ಹಾಗಾದ್ರೆ ಇಲ್ಲಿ ಏನಿತ್ಲ 22,500 ರೂಪಾಯಿ ನಮ್ಮ ಉತ್ತರ ಆಗಬೇಕಾಗಿತ್ತು. ಇಷ್ಟೇ, ನಾವೇನು ಫಾರ್ಮುಲಾ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಏನನ್ನು ಕೂಡ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಾವು ಏನು ಮಾಡ್ಬೋದು, ಪರ್ಸೆಂಟೇಜ್ ಮೂಲಕ ಸಾಲ್ವ್ ಮಾಡಿ ಮುಗಿಸ್ಬಹುದು. ಇಲ್ಲ ಅಂತಂದ್ರೆ ನೀವು ಫಾರ್ಮುಲಾ ಮುಖಾಂತರ ಕೂಡ ಮಾಡ್ಬೋದು. ನಿಮ್ಮೆಲ್ಲರಿಗೂ ಫಾರ್ಮುಲಾ ಗೊತ್ತದ, PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ನೀವು ಈ ಫಾರ್ಮುಲಾನು ಕೂಡ ಯೂಸ್ ಮಾಡ್ಕೊಂಡ ಸಾಲ್ವ್ ಮಾಡ್ಬೋದು. ಬಟ್ ಡೈರೆಕ್ಟ್ ಆಗಿ ಮಾಡುವಂಥ ಕ್ವಶನ್ಗೆ ಫಾರ್ಮುಲಾ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ರೈಟ್. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು 3 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ 40 ನಿಮಿಷಗಳಲ್ಲಿ ದೂರವನ್ನ ಕ್ರಮಿಸುತ್ತಾನೆ. ಅವನು 4 ಕಿಲೋಮೀಟರ್ ವೇಗದಲ್ಲಿ ನಡೆದರೆ ಅದೇ ದೂರವನ್ನ ಕ್ರಮಿಸಲು ಅವನು ತೆಗೆದುಕೊಳ್ಳುವ ಸಮಯ ಎಷ್ಟು? ನೋಡ್ರಿ, ಇದಕ್ಕೊಂದು ಬೆಸ್ಟ್ ಟೆಕ್ನಿಕ್ ಹೇಳ್ಕೊಡ್ತೀನಿ, ತಿಳ್ಕೊರಿ. ನೋಡ್ರಿ, ಸ್ಪೀಡ್ ಮತ್ತು ಟೈಮ್ ಯಾವಾಗಲೂ ಉಲ್ಟಾ ಇರ್ತಾವ. ನೀವು ಬರ್ಕೋಬೇಕಾರೆ ಮಾಡ್ರಿ, 3 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಾಗ 40 ನಿಮಿಷ ಇಲ್ಲಿ ಮುಂದೆ ಬರಿಬೇಡ್ರಿ, ಇಲ್ಲಿ ಕೆಳಗೆ ಬರ್ಕೋರಿ. ಓಕೆ. ಅದೇ ರೀತಿ 4 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಹೋದ್ರೆ ಎಷ್ಟು ಅನ್ನೋದನ್ನ ಇಲ್ಲಿ ಬರಿಬೇಡ್ರಿ, ಮೇಲೆ ಬರ್ರಿ. ಯಾಕಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವ, ಅದಕ್ಕೋಸ್ಕರ. ಓಕೆ. ರೈಟ್. 4 ಒಂದ್ಲೆ 4 ಹತ್ಲೆ 10 ಇಂಟು 3 ಅಂದ್ರೆ ಎಷ್ಟು ಬಂತಪ್ಪ? 30 ನಿಮಿಷ. ನೀವೇನು ಇದನ್ನ ತಕ್ಕೋತ್ ಕೊಡ್ರೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಈ ರೀತಿ ಮಾಡಬಹುದು. ಇಲ್ಲ ನಮ್ಗೆ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ಇದೇ ಬೆಸ್ಟ್ ಮೆಥಡ್. ಇಲ್ಲ ಅಂದ್ರೆ ನಿಮ್ಗೆ ನೀವು ಡೈರೆಕ್ಟ್ ಆಗಿ ಒಂದು ಫಾರ್ಮುಲಾ ಯೂಸ್ ಮಾಡ್ತೀರಿ. ಟೈಮ್ ಕಂಡಿಡಿಯಕ್ಕೆ ಏನ್ ಮಾಡ್ತೀರಿ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್, ಈ ಫಾರ್ಮುಲಾವನ್ನ ಬಳಸ್ತೀರಿ. ಹೌದಾ? ಹಾಗಾದ್ರೆ ಡಿಸ್ಟೆನ್ಸ್ ಎಲ್ಲಿ ಐತಿ ನೋಡ್ರಿ, ಒಂದು ತಾಸಿಗೆ 3 ಕಿಲೋಮೀಟರ್ ದಂಗ 40 ನಿಮಿಷ ಹೋಗತ್ತಾರ. ಅಂದ್ರ 60 ನಿಮಿಷಕ್ಕೆ 3 ಕಿಲೋಮೀಟರ್ ಹೋಗ್ತಾರು, 40 ನಿಮಿಷಕ್ಕೆ ಎಷ್ಟು ಹೋಗ್ತಾರು ಅನ್ನೋದು ಕಂಡಿಡಿಯಕ್ಕೆ ಬರ್ತೈತಲ್ಲ. 22ಲೆ 23ಲೆ 3 ಒಂದ್ಲೆ 3 ಒಂದ್ಲೆ ಅಂದ್ರೆ 2 ಕಿಲೋಮೀಟರ್ ಹೋಗ್ತಾರೆ. ಎಷ್ಟು ಕಿಲೋಮೀಟರ್ ಹೋಗ್ತಾರೋ? 2 ಕಿಲೋಮೀಟರ್. ಓವರ್ ಆಲ್ ಡಿಸ್ಟೆನ್ಸ್ ಎಷ್ಟೈತಪ್ಪ ಇಲ್ಲಿ? 2 ಕಿಲೋಮೀಟರ್ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟೈತಿ ಇಲ್ಲಿ? 4 ಕಿಲೋಮೀಟರ್ ಪ್ರತಿ ಗಂಟೆ. ಹಾಗಾದ್ರೆ ಕಿಲೋಮೀಟರ್ ಇದ್ದದನ್ನ ನಿಮಿಷಕ್ಕೆ ಬದಲು ಮಾಡ್ಬೇಕಲ್ಲ. 4 ಕಿಲೋಮೀಟರ್ ಪ್ರತಿ ಗಂಟೆ ಇದ್ದದನ್ನ ನಿಮಿಷಕ್ಕೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? 60ರಿಂದ ಭಾಗಿಸ್ತೀರಿ. 60ರಿಂದ ಭಾಗಿಸ್ತೀರಿ ಅಥವಾ 60 ಭಾಗಾಕಾರದಾಗಿದ್ದದ್ ಮ್ಯಾಗ ಹೋದ್ರೆ ಏನಾಗ್ತದ? ಗುಣಾಕಾರ ಆಗ್ತದ. 2 ಒಂದ್ಲೆ 2 ಎರಡ್ಲೆ 2 ಒಂದ್ಲೆ 2 30ಲೆ. ಇದು ಬೇಸಿಕ್ ಫಾರ್ಮುಲಾದಿಂದ ಮಾಡುವಂಥದ್ದು. ನೀವು ಇದನ್ನ ಈ ಟ್ರಿಕ್ ಯೂಸ್ ಮಾಡಿ ಡೈರೆಕ್ಟ್ ಆಗಿನ ಏನ್ ಮಾಡ್ಬೋದು? ಈ ಕ್ವಶನ್ ಅನ್ನ ಆನ್ಸರ್ ಅನ್ನ ಮಾಡಬಹುದು. ಓಕೆ. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದು. ಒಂದು ವೇಳೆ a ಮೈನಸ್ ಬಿ ನ ಬೆಲೆ 8 ಆಗಿದ್ರೆ a² ಮೈನಸ್ b² ನ ಬೆಲೆ 96 ಆಗಿದ್ರೆ a ಪ್ಲಸ್ ಬಿ ನ ಬೆಲೆ ಕಂಡಿಡಿ ಅಂತ ಹೇಳ್ಯಾರ. ನಿಮಗೆಲ್ಲರಿಗೂ ಗೊತ್ತದ a² ಮೈನಸ್ b² ಫಾರ್ಮುಲಾ ನಿಮ್ಮೆಲ್ಲರಿಗೂ ಗೊತ್ತದ. a² ಮೈನಸ್ b² ಅಂತಂದ್ರೆ ಏನು? a ಪ್ಲಸ್ ಬಿ a ಮೈನಸ್ ಬಿ ಅಂತೇಳಿ. ಹೌದೋ ಇಲ್ಲೋ? ರೈಟ್. a² ಮೈನಸ್ b² ಫಾರ್ಮುಲಾ a ಪ್ಲಸ್ ಬಿ a ಮೈನಸ್ ಬಿ. ಹಾಗಾದ್ರೆ ನೋಡ್ರಿ, a² ಮೈನಸ್ b² ನ ಬೆಲೆ ಅದ 96 ಬರದ್ರಿ. a ಮೈನಸ್ ಬಿ ನ ಬೆಲೆ ಅದ 8 ಐತಿ, 8 ಬರ್ದ್ರಿ. ಹಾಗಾದ್ರೆ ಇಲ್ಲಿ a ಪ್ಲಸ್ ಬಿ ಎಷ್ಟ ಉಳಿತು? ಅದನ್ನ ಕಂಡು ಹಿಡಿಬೇಕಾಗಿತ್ತು ನಾವು. ಮುಗಿದೋದು. ಇಲ್ಲಿ ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಭಾಗಾಕಾರ ಆಗ್ತದ. 8 ಒಂದ್ಲೆ 8 ಎರಡ್ಲೆ. ಹಾಗಾದ್ರೆ a ಪ್ಲಸ್ ಬಿ ನ ಬೆಲೆ ಎಷ್ಟು ಬಂತಪ್ಪ? 12 ಬಂತು. ಯಾವ ಆಪ್ಷನ್ ಕರೆಕ್ಟ್ ಆಗಿತ್ತು? ಹಾಗಾದ್ರೆ ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ರಾಮನ ವಯಸ್ಸು ಶ್ಯಾಮನ ವಯಸ್ಸಿಗಿಂತ 4 ವರ್ಷ ಕಡಿಮೆ. ಓಕೆ. ಅವನ ವಯಸ್ಸಿನ ಮೊತ್ತ 42 ವರ್ಷಗಳು. ರಾಮನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡ್ರಿ, ಈ ರೀತಿ ಕ್ವಶನ್ ಕೊಟ್ರ ಅನ್ಕೋರಿ, ಏನ್ ಮಾಡ್ರಿ, ಇದನ್ನ ಅರ್ಧ ಮಾಡ್ರಿ. ಮೊದ್ಲೇಕ ಯಾರ್ದು ವಯಸ್ಸು ಹೆಚ್ಚೈತಿ ಯಾರ್ದು ವಯಸ್ಸು ಎಷ್ಟೈತಿ ಅಂತ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ರಿ, ಎಕ್ಸ್ ಪಕ್ಷ ಅನ್ಕೋತ್ಕೊಂಡಿರ್ಬೇಡ್ರಿ, ಇದನ್ನ ಅರ್ಧ ಮಾಡ್ರಿ. ಅರ್ಧ ಮಾಡ್ರಿ ಎಷ್ಟು ಬಂತಪ್ಪ? 21 ಬಂತು. ಓಕೆ. ಹಾಗಾದ್ರೆ ಇದನ್ನು ಅರ್ಧ ಮಾಡ್ರಿ. ಇದನ್ನ ಅರ್ಧ ಮಾಡ್ರಿ ಎಷ್ಟು ಬಂತು? 2 ಬಂತು. ಇದ್ರೊಳಗೆ 2 ಕಳೀರಿ, ಸಣ್ಣ ಒಂದು ಬರ್ತೈತಿ. ನೋಡ್ರಿ, ಇದ್ರೊಳಗೆ 2 ಇದನ್ನ ಅರ್ಧ ಮಾಡ್ರಿ, ಇದ್ರೊಳಗೆ 2 ಕಳೀರಿ, ಸಣ್ಣ ಒಂದು ಬರ್ತೈತಿ. ಇದ್ರೊಳಗೆ 2 ಕೂಡಿಸ್ರಿ, ದೊಡ್ಡ ಒಂದು ಬರ್ತೈತಿ. ಹಾಗಾದ್ರೆ ಓವರ್ ಆಲ್ ಎಷ್ಟಾಯ್ತು? ಸಣ್ಣ ಒಂದು 19, ದೊಡ್ಡ ಒಂದು 23. ಇಲ್ಲಿ ಯಾರ್ದು ಕೇಳ್ಯಾರು? ರಾಮಂದು ಕೇಳ್ಯಾರ. ರಾಮನ ವಯಸ್ಸು ಶ್ಯಾಮನ ವಯಸ್ಸಿಗಿಂತ 4 ವರ್ಷ ಕಡಿಮೆ ಅಂದ್ರೆ ಸಣ್ಣ ಒಂದು ಕಂಡುಹಿಡಿಬೇಕು. ಸಣ್ಣ ಒಂದು ಎಷ್ಟೈತಿ ಇಲ್ಲಿ? 19 ವರ್ಷ. ಯಾವ ಆಪ್ಷನ್ ಕಾಣಿಸ್ತದ? 19 ವರ್ಷ. ಆಪ್ಷನ್ 3 ಕಾಣಿಸ್ತದ. ಇದೇ ಸರಿಯಾದ ಉತ್ತರ ಆಗಿತ್ತು. ನೀವೇನು ಎಕ್ಸ್ ಪಕ್ಷ ಏನು ತೆಗೆದುಕೊಂಡ್ರೋ ಅವಶ್ಯಕತೆ ಇಲ್ಲ. ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ತ್ರಿಕೋಣದಲ್ಲಿ ಅದರ 2 ಕೋಣಗಳು 38 ಡಿಗ್ರಿ ಮತ್ತು 45 ಡಿಗ್ರಿ ಇವೆ. ಓಕೆ. ಎಷ್ಟು ಡಿಗ್ರಿ? 38 ಡಿಗ್ರಿ ಮತ್ತು ಇನ್ನೊಂದ 45 ಡಿಗ್ರಿ ಇದಾವ. ಮೂರನೇ ಕೋಣದ ಅಳತೆ ಕಂಡ್ರಿ. ನಿಮ್ಗೆಲ್ಲರಿಗೂ ಗೊತ್ತದ ತ್ರಿಕೋಣದ ಎಲ್ಲಾ ಕೋಣಗಳ ಮೊತ್ತ ಎಷ್ಟಿರ್ತೈತಿ? 180 ಡಿಗ್ರಿ. ಹೌದಾ? ಹಾಗಾದ್ರೆ ಇಲ್ಲಿ 8 ಐತಿ, ಇಲ್ಲಿ 5 ಐತಿ. 2 ಕೂಡಿಸಿದ್ರೆ ಎಷ್ಟಾತಪ್ಪ? 13 ಆತ. ಹಾಗಾದ್ರೆ ಲಾಸ್ಟ್ 0 ಬರ್ಬೇಕಂದ್ರೆ ಇನ್ನು ಎಷ್ಟು ಕೂಡಿಸ್ಬೇಕು? ಅದಕ್ಕೆ 7 ಕೂಡಿಸ್ಬೇಕು. ಹಾಗಾದ್ರೆ ಲಾಸ್ಟ್ 7 ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 4 ಒಳಗೈತಿ. ಈ ರೀತಿಯಾಗಿ ನೀವು
ಸಾಲ್ವ್ ಮಾಡದ ಉತ್ತರವನ್ನ ಹಾಕಬಹುದು. ಇಲ್ಲಪ್ಪ ಅಂತಂದ್ರೆ ಟೋಟಲ್ 3 ಕೋನಗಳ ಮೊತ್ತ 180 ಡಿಗ್ರಿ ಇರ್ತದ. ಇದು 38 ಡಿಗ್ರಿ, ಇದು 45 ಡಿಗ್ರಿ. ಟೋಟಲ್ ಎಷ್ಟಾಯ್ತು? 8 5 13, 3 4 ಅಂತಂದ್ರೆ 83 ಆಯ್ತು. ಹಾಗಾದ್ರೆ ಇದ್ರೊಳಗೆ 83 ಕಳಿರಿ, ಹಾಗೂ ಎಷ್ಟು ಬರ್ತೈತಿ? 97 ಬರ್ತದ. ಬಟ್ ಇಷ್ಟೆಲ್ಲ ಯಾಕೆ ಸಾಲ್ವ್ ಮಾಡ್ಕೊತ ಕೂಡಿರ್ತೀರಿ? ಡೈರೆಕ್ಟ್ ಆಗಿ ನೀವೇನು ಮಾಡ್ಬೋದು? 8 + 5 ಅಂದ್ರೆ 13 ಬರ್ತದ. 3ಕ್ಕೆ ಎಷ್ಟು ಕೂಡಿಸ್ರೆ ಲಾಸ್ಟ್ 0 ಆಕತಿ? 7 ಕೂಡಿಸ್ರೆ ಲಾಸ್ಟ್ 0 ಆಕತಿ. ಹಾಗಾದ್ರೆ 7 ಇದ ಆಪ್ಷನ್ ಒಳಗೈತಿ. ಇದೈತು ಉತ್ತರ. ಓಕೆ. ವಜ್ರಾಕೃತಿಯ ಕರ್ಣಗಳ ಉದ್ದವು 12 ಸೆಂಟಿಮೀಟರ್ 7.5 ಸೆಂಟಿಮೀಟರ್ ಆಗಿದ್ದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಬಹಳ ಈಸಿ ಕ್ವಶನ್ ಇದೆ ಆಕ್ಚುಲಿ. ಇದ್ರ ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕಷ್ಟ. ಹಾಫ್ d1 ಇಂಟು d2. ವಜ್ರಾಕೃತಿಯ ವಿಸ್ತೀರ್ಣ ಹೆಂಗೆ ಕಂಡುಹಿಡಿತೀವಿ? ಹಾಫ್ ಕರ್ಣ 1 ಗುಣಿಸು ಕರ್ಣ 2. ಓಕೆ, ರೈಟ್. ಹಾಗಾದ್ರೆ ಯಾವ ರೀತಿ ಮಾಡಬೇಕು? ಫಾರ್ಮುಲಾ ಒಳಗೆ ತುಂಬುದಷ್ಟ. ಆದ್ರೆ ಕ್ಯಾಲ್ಕುಲೇಷನ್ ಮಾಡೋದು ಬಹಳ ಇಂಪಾರ್ಟೆಂಟ್. ನೋಡ್ರಿ, ಇದನ್ನ ಏನ್ ಮಾಡ್ರಿ, 6 ಇಂಟು 2 ಅನ್ಕೋರಿ, ಇದನ್ನ 7.5 ಅನ್ಕೋರಿ. ಹೌದಾ? ಈ ರೀತಿ ಮಾಡ್ಕೋಬಹುದಲ್ಲ. 6 ಜಾಗದಾಗ 6 ಬರೆಯೋಣ. 7.5ನ್ನ ಡಬಲ್ ಮಾಡಿದ್ರೆ ಎಷ್ಟಾಗ್ತದಪ್ಪ? 15 ಆಗ್ತತಿ. ಈ ರೀತಿ ನಮ್ಮ ಪಾಯಿಂಟ್ ಅನ್ನ ನಾವು ಸೇವ್ ಮಾಡ್ಕೋಬೇಕಷ್ಟ. ಓಕೆ, ರೈಟ್. 2 1 2 3 15 3 ಎಷ್ಟು ಬಂತು? 45 ಬಂತು. ಯಾವ ಆಪ್ಷನ್ ಅದ? 45. ಆಪ್ಷನ್ 3 ಸರಿಯಾದ ಉತ್ತರ ಇರುವಂತದ್ದು. ಓಕೆ, ರೈಟ್. ನೆಕ್ಸ್ಟ್, ಪ್ರತಿಯೊಂದು ಬದಿಯು 4 ಸೆಂಟಿಮೀಟರ್ ಇರುವ ಘನದ ಗಾತ್ರವು, ಘನದ ವಾಲ್ಯೂಮ್, ಘನಫಲವನ್ನ ಕಂಡುಹಿಡಬೇಕು. ಏನಾಗಬೇಕು? ಘನಫಲ. ಓಕೆ, ವಾಲ್ಯೂಮ್ ಅನ್ನ ಕಂಡುಹಿಡಬೇಕು. ಹಾಗಾದ್ರೆ ನಿಮ್ಮೆಲ್ಲರಿಗೂ ಗೊತ್ತದ ಘನದ ಘನಫಲದ ಸೂತ್ರ ಏನು? a ಕ್ಯೂಬ್. ಹಾಗಾದ್ರೆ 4ನ್ನ ಕ್ಯೂಬ್ ಮಾಡಿದ್ರೆ ಏನ್ ಬರ್ತದಪ್ಪ? 64 ಬರ್ತದ. 64 ಯಾವ ಆಪ್ಷನ್ ಒಳಗೆ ಕಾಣಿಸ್ತದೆ ನಮಗ? 64 ಆಪ್ಷನ್ 3 ಒಳಗೆ ಕಾಣಿಸ್ತೈತಿ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಮ್ಯಾಥ್ಸ್ನ 15 ಪ್ರಶ್ನೆಗಳು ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಅನ್ಕೋತೀನಿ. ಓಕೆ, ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ, ಹಾಗಾದ್ರೆ ಮುಂದಿನ 15 ರೀಸನಿಂಗ್ ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡ್ತಾ ಹೋಗೋಣ. ಓಕೆ, ರೈಟ್. ನೋಡಿ, ಇಲ್ಲಿ ಏನದ? CDEFGHI. ಹಾಗಾದ್ರೆ ಏನಾಗತ್ತದಲ್ಲಿ? +2 ಆಗತ್ತೈತಿ. ಓಕೆ, ಐ ಆದ್ಮೇಲೆ JK ಬರಬೇಕು. ಫಸ್ಟ್ ಏನ್ ಬರಬೇಕು? K ಬರಬೇಕು. ರೈಟ್. ಹಾಗಾದ್ರೆ ಎಕ್ಸ್ ಹಿಂದ ಯು. ಎಕ್ಸ್ ಅಂತಂದ್ರೆ 24, ಯು ಅಂದ್ರೆ 21, ಆರ್ ಅಂದ್ರೆ 18, ಓ ಅಂದ್ರೆ 15. ಹಾಗಾದ್ರೆ ಎರಡನೇದು ಏನಾಗತ್ತೈತಿ? ಇಲ್ಲಿ -3 -3 -3 ಆಗ್ತಾ ಬರ್ತಾ ಇದೆ. ಹಾಗಾದ್ರೆ 15ನ್ನ -3 ಮಾಡಿದ್ರೆ ಎಷ್ಟು ಬರ್ತದ? 12. 12 ಅಂತಂದ್ರೆ ಏನಪ್ಪಾ? ಎಲ್ ಬರ್ತದ. ಹಾಗಾದ್ರೆ ಕೆ ಮತ್ತು ಎಲ್ ಯಾವ ಆಪ್ಷನ್ ಕಾಣಿಸ್ತೈತಿ ನಮಗ? ಆಪ್ಷನ್ 3 ಕಾಣಿಸ್ತೈತಿ. ಇದೇ ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. HELIUM ಅನ್ನ MIUMHEL ಎಂದು, ಎಂ ಮರೈನ್ ಅನ್ನ ಈ ರೀತಿ ಬರೆದಾರ. ಹಾಗಾದ್ರೆ ಆಕ್ಟಿವ್ ಅನ್ನ ಯಾವ ರೀತಿ ಬರೆಯಬೇಕು? ನೀವು ನೋಡಿದ ತಕ್ಷಣ ಗಮನಿಸಬಹುದು, ಇದು ಫಸ್ಟ್ ಬಂದದ, ಇದು ಲಾಸ್ಟ್ ಹೋಗಿದೆ. ಹೌದಲ್ಲ? ಹಾಗಾದ್ರೆ ಇದು ಏನಾಗಿದೆ? ಫಸ್ಟ್ ಬಂದದ 3 ಅಕ್ಷರ, ಇವು 3 ಅಕ್ಷರ ಲಾಸ್ಟ್ ಹೋಗಿದಾವ. ಹಾಗಾದ್ರೆ ನಾವು ಫಸ್ಟ್ 3 ಅಕ್ಷರ ಲಾಸ್ಟ್ ಕಳಿಸೋದು, ಲಾಸ್ಟ್ನೇದು 3 ಅಕ್ಷರ ಫಸ್ಟ್ ಬರೀದು. IVEACT. IVEACT ಯಾವ ಆಪ್ಷನ್ ಅದ? ಆಪ್ಷನ್ 1 ಸರಿಯಾದ ಉತ್ತರ ಇರುವಂತದ್ದು. ರೈಟ್. ನೆಕ್ಸ್ಟ್, ಇದನ್ನ ಡಿಕ್ಷನರಿ ಆರ್ಡರ್ ಒಳಗೆ ಬರೀಬೇಕು. ಯಾವುದು ಕೊನೆಯಲ್ಲಿ ಬರುತ್ತದೆ ಅಂತ, ಲಾಸ್ಟ್ ಯಾವ್ದು ಬರ್ತೈತಿ ನೋಡ್ರಿ. ಸಿ ಅಂತೂ ಫಸ್ಟ್ ಬರ್ತೈತಿ, ಎಸ್ ಫಸ್ಟ್ ಬರ್ತೈತಿ, ಟಿನೂ ಫಸ್ಟ್ ಬರ್ತೈತಿ. ಓಕೆ, ಇವು ಎಲ್ಲಾಗೂ ಕಂಪೇರ್ ಮಾಡ್ರೆ ಲಾಸ್ಟ್ 23 ನಂಬರ್ ಇವ. ಯಾಕಂದ್ರೆ ಸಿ ಅಂದ್ರೆ 3 ನಂಬರ್, ಎಸ್ ಅಂದ್ರೆ 19, ಟಿ ಅಂದ್ರೆ 20. ಇವು 23 ನಂಬರ್ ಬರ್ತಾವ. ಅದಕ್ಕೋಸ್ಕರ ಇವು 3 ಕ್ಯಾನ್ಸಲ್. ಅದು ನೋಡ್ರಿ, ಇವು 2 ಅಂತೂ ಸೇಮ್ ಅದಾವು, WO. ಈಗ ಫಸ್ಟ್ ನಾವು ಯು ಫಸ್ಟ್ ಬರ್ತೈತೋ ಓ ಫಸ್ಟ್ ಬರ್ತೈತೋ ಅನ್ನೋದನ್ನ ಥಿಂಕ್ ಮಾಡ್ಬೇಕು. ಹೌದಾ? ಹಾಗಾದ್ರೆ ಓ ಅಂದ್ರೆ 15 ನಂಬರ್, ಯು ಅಂತಂದ್ರೆ 21 ನಂಬರ್. ಹಾಗಾದ್ರೆ ಯಾವ್ದು ಫಸ್ಟ್ ಬರ್ತೈತಿ, ಯಾವ್ದು ಲಾಸ್ಟ್ ಬರ್ತೈತಿ? ಇದು ಫಸ್ಟ್ ಬರ್ತೈತಿ. ನಮಗೆ ಬೇಕಾಗಿದ್ದು ಲಾಸ್ಟ್. ಹಾಗಾದ್ರೆ ಲಾಸ್ಟ್ ಅನ್ನುವಂಥದ್ದು ಯಾವುದು? ಒಂದು ನಿಮಿಷ ರೀ. ರೈಟ್. ಹಾಗಾದ್ರೆ ಯಾವುದು? ಇದೇ ಕರೆಕ್ಟ್ ಆಗಿರುವಂಥದ್ದು ಆಪ್ಷನ್ 2. ಯಾವ ಆಪ್ಷನ್ ಒಳಗೆ ಕಾಣಿಸ್ತೈತಿ ನಮಗೆ? ಆಪ್ಷನ್ 1 ಒಳಗೆ ಕಾಣಿಸ್ತೈತಿ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ಓಕೆ, ರೈಟ್. ಮುಂದೇನು ಕೊಟ್ರ? ಇಲ್ಲಿ ಅಂತಹ ಎಷ್ಟು ಚಿಹ್ನೆಗಳಿವೆ? ಚಿಹ್ನೆ ಇಲ್ಲಿ ಏನು ಕೊಟ್ಟಿದಾರೆ? ಚಿಹ್ನೆಗಳು ಎಷ್ಟದಾವು ಅನ್ನೋದು ಕಂಡುಹಿಡಿಬೇಕು. ಅವುಗಳ ಹಿಂದೆ ಒಂದು ಚಿಹ್ನೆ, ಹಿಂದೆನೂ ಒಂದು ಚಿಹ್ನೆ ಇರಬೇಕು, ತಕ್ಷಣ ಮುಂದೆ ಕೂಡ ಒಂದು ಚಿಹ್ನೆ ಇರಬೇಕು. ಹಾಗಾದ್ರೆ ಓವರ್ ಆಲ್ ಆಗಿ ಕಂಟಿನ್ಯೂಸ್ ಆಗಿ 3 ಚಿಹ್ನೆ ಎಷ್ಟದಾವ ಅನ್ನೋದನ್ನ ನಾವೇನ್ ಮಾಡ್ಬೇಕು? ಕಂಡು ಹಿಡಿಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, ಎಲ್ಲರೇ 3 ಚಿಹ್ನೆಗಳು ಕಂಟಿನ್ಯೂ ಕಾಣಿಸತ್ತವ. ಇಲ್ಲಿ ಕಾಣಿಸತ್ ನೋಡ್ರಿ 3 ಚಿಹ್ನೆ, ಆಮೇಲೆ ಇಲ್ಲಿ 3 ಚಿಹ್ನೆ ಕಾಣಿಸತ್ತವ, ಮತ್ತೆ ಎಲ್ಲರೂ 3 ಚಿಹ್ನೆ, ಇಲ್ಲಿ 3 ಚಿಹ್ನೆಗಳು ಕಾಣಿಸ್ತಾ ಇದಾವೆ. ಹಾಗಾದ್ರೆ ಓವರ್ ಆಲ್ ಆಗಿ ನಮ್ಗೆ ಎಷ್ಟು ಚಿಹ್ನೆಗಳು ಕಾಣಿಸ್ತಾ ಇದಾವೆ ಕಂಟಿನ್ಯೂಸ್ ಆಗಿ?
3 ಚಿಹ್ನೆಗಳು ಕಂಟಿನ್ಯೂಸ್ ಆಗಿ ಕಾಣಿಸ್ತಾ ಇರುವಂಥದ್ದು ರೈಟ್. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ 2 3 ಸರಿಯಾದ ಉತ್ತರ ಆಗಿತ್ತು. ಓಕೆ ರೈಟ್. ನಮ್ಗೆ ಏನು ಕಂಡುಹಿಡಿಬೇಕು? 3 ಕಂಟಿನ್ಯೂಸ್ ಚಿಹ್ನೆ ಇರಬೇಕು. ಹಾಗಾದ್ರೆ ಇಲ್ಲಿಯೂ 3 ಕಂಟಿನ್ಯೂಸ್ ಚಿಹ್ನೆಗಳದಾವ, ಇಲ್ಲಿಯೂ ಕಂಟಿನ್ಯೂಸ್ 3 ಚಿಹ್ನೆಗಳದಾವ, ಇಲ್ಲಿಯೂ ಕಂಟಿನ್ಯೂಸ್ ಆಗಿ 3 ಚಿಹ್ನೆಗಳು ಕಂಡು ಬರ್ತಾ ಇದಾವೆ ರೈಟ್. ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎನ್ ಓ ಎನ್ ಎನ್ನ 14 15 14 5 ನೋಡಿದ ತಕ್ಷಣ ಗೊತ್ತಾಗತಿ ಎನ್ ಅಂದ್ರೆ 14, ಓ ಅಂದ್ರೆ 15, ಎನ್ ಅಂದ್ರೆ 14, ಇ ಅಂದ್ರೆ 5, ವಾಯ್ ಅಂದ್ರೆ 25, ಓ ಅಂದ್ರೆ 15, ಯು ಅಂದ್ರೆ 21, ಆರ್ ಅಂದ್ರೆ 18 ರೈಟ್. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡಬೇಕು? ಆರ್ ಅಂದ್ರೆ 18, ಎ ಅಂದ್ರೆ 1, ಐ ಅಂದ್ರೆ 9, ಎನ್ ಅಂದ್ರೆ 14. 18 19 14 18 19 14 ಯಾವ ಆಪ್ಷನ್ ಕಾಣಿಸತ್ತೆ ನಮ್ಗೆ? ಆಪ್ಷನ್ 4 ಕಾಣಿಸತಿ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು ರೈಟ್. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು 20 ಪ್ರಶ್ನೆಗಳು ಈಸಿಯಾಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಯಾರು ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ಚೆನ್ನಾಗಿ ಸ್ಟಡಿ ಮಾಡ್ರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.